ಹೀಗೊಮ್ಮೆ ಮನೆಯಲ್ಲೇ ಪೌಡರ್ನ ತಯಾರಿಸಿ ವಾಂಗಿಬಾತನ್ನ ಮಾಡಿ ನೋಡಿ. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ತುಂಬ ರುಚಿಕರವಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾನು ಮೊದಲಿಗೆ ಬದನೆಕಾಯಿನ ಈ ರೀತಿ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಉಪ್ಪು ನೀರಲ್ಲಿ ಒಂದು 10 ನಿಮಿಷ ನೆನೆಯೋಕ್ಕೆ ಎತ್ತಿಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬದನೆಕಾಯಿನಲ್ಲಿರೋ ಅಂಥ ಕನೆ ಅಂಶ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲಿ ಒಂದು ಕ್ಯಾಪ್ಸಿಕಮ್ನ ಈ ರೀತಿ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ವಾಂಗಿಬಾತ್ ಮಾಡೋಕ್ಕೆ ಒಂದು ಪೌಡರ್ ಬೇಕಲ್ಲ, ಕೆಲವರು ಔಟ್ಸೈಡ್ ಇಲ್ಲಿ ತಂದು ಪ್ಯಾಕಲ್ಲಿರತ್ತ ಹಾಕಿ ಮಾಡ್ತಾರೆ. ಅದಕ್ಕಿಂತ ಹೀಗೆ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 1/4 ಸ್ಪೂನಷ್ಟು ಮೆಂತ್ಯ, 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆನ ಹಾಕಿ ಅದನ್ನು ಒಂದು ಅರ್ಧ ನಿಮಿಷ ಹುರ್ಕೊಂಡಿದ್ದೀನಿ ಅಷ್ಟೇ. ನಂತರ ಇಲ್ಲಿ ಒಂದು 15 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಎರಡು ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಅವುಗಳನ್ನು ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ನಂತರ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 2 ಇಂಚಿನಷ್ಟು ಚಕ್ಕೆ, ಒಂದು 5ರಿಂದ 6 ಲವಂಗ, ಒಂದು 2 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ವಾಂಗಿಬಾತ್ಗೆ ಸ್ವಲ್ಪ ಈ ರೀತಿ ಮಸಾಲ ಸ್ಮೆಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ನಾನು 3 ಸ್ಪೂನಷ್ಟು ಧನಿಯಾನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಮೆಣಸು, ಎಲ್ಲ ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಇಲ್ಲಿ ನಾನು 1 ಸ್ಪೂನಷ್ಟು ಗಸಗಸೆ, ಇಂಗು, ಅರಿಶಿನ ಹಾಕಿ ಲಾಸ್ಟಿಗೆ ಒಂದು ಅರ್ಧ ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಈ ಮಸಾಲೆ ನೀವು ಹುರ್ಕೊಳ್ಳೋ ಅಷ್ಟರೊಳಗೆ ನಿಮಗೆ ವಾಂಗಿಬಾತ್ ಘಮ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ವಲ್ಪ ಕರಿಬೇವನ್ನ ಹಾಕಿ ಎಲ್ಲವನ್ನೂ ಒಂದು ಹದಕ್ಕೆ, ಒಳ್ಳೆ ಬೇಳೆಗಳೆಲ್ಲ ಒಳ್ಳೆ ಬಿಸ್ಕೆಟ್ ಕಲರ್ ಬರಬೇಕು, ಹದಕ್ಕೆ ಹುರ್ಕೋಬೇಕು. ನಂತರ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಈ ರೀತಿ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 3ರಿಂದ 4 ಸ್ಪೂನ್ ಅಡುಗೆ ಎಣ್ಣೆ, ನಂತರ ಒಣಮೆಣಸಿನ್ಕಾಯಿ, ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ನಂತರ ಕರಿಬೇವು, ಇವೆಲ್ಲವನ್ನೂ ಚೆನ್ನಾಗಿ ಹುರ್ಕೊಂಡ ನಂತರ ಇಲ್ಲಿ ನಾನು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು 1 ನಿಮಿಷ ಬಾಡಿಸ್ಕೊಂಡ ನಂತರ ನೀರಲ್ಲಿ ನೆನೆಸಿಟ್ಟಂತಹ ಬದನೆಕಾಯಿನ ಈಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ಸಿಗುತ್ತೆ. ನಂತರ ಇಲ್ಲಿ ಉಪ್ಪು, ನಂತರ ಸ್ವಲ್ಪ ಅರಿಶಿನ ಹಾಕಿ ಬದನೆಕಾಯಿನ ನಾವು ತುಂಬ ಸ್ಮ್ಯಾಶ್ ಆಗಂಗೆ ಬೇಯಿಸ್ಕೋಬಾರ್ದು ನೋಡಿ. ಸ್ವಲ್ಪ ಈಗ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಅರ್ಧ ಬೆಂದಿದೆ ಅಂದಾಗ ನಾವು ಸ್ವಲ್ಪ ಹುಣಸೆ ರಸನ ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ಮೊದಲೇ ನೆನೆಸಿ ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಹುಳಿ ಚೆನ್ನಾಗಿ ಮುಂದಿದ್ರೇ ಚೆನ್ನಾಗಿರುತ್ತೆ, ಅದರಿಂದ ಸ್ವಲ್ಪ ಹುಳಿನ ಧಾರಾಳವಾಗಿ ಹಾಕ್ಕೋಬೇಕು. ನೋಡಿ ಈಗ ಬದನೆಕಾಯಿ ಕರೆಕ್ಟ್ ಅದಕ್ಕೆ ಬೆಂದಿದೆ. ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೆಂದಿದೆ ಅಂದಾಗ ಈ ರೀತಿ ಹುಣಸೆ ರಸನ ಬಿಟ್ಕೊಂಡ್ಬಿಟ್ರೆ ಬದನೆಕಾಯಿ ಸ್ಮ್ಯಾಶ್ ಆಗೋ ಥರ ಬೇಯಲ್ಲ, ಅವಾಗ ಕರೆಕ್ಟ್ ಅದಕ್ಕಿರುತ್ತೆ. ಹುಣಸೆ ಹಣ್ಣನ್ನ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ ವಾಂಗಿಬಾತ್ಗೆ, ಆವಾಗ ತುಂಬ ರುಚಿಕರವಾಗಿರುತ್ತೆ. ಈಗ ಇದು ಹುಣಸೆ ಹಣ್ಣಿನ ನೀರೆಲ್ಲ ಇದರೊಂದಿಗೆ ಹೀರ್ಕೊಳ್ಳೋವರೆಗೂ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ನೀರೆಲ್ಲ ಚೆನ್ನಾಗಿ ಹಿಂಗಿದೆ. ಈ ಸ್ಟೇಜಲ್ಲಿ ನಾನೀಗ ನಾವು ಮಾಡಿಟ್ಕೊಂಡಂದ್ವಲ್ಲ ವಾಂಗಿಬಾತ್ ಪೌಡರು ಅದನ್ನು ಈಗ ಸೇರಿಸ್ಕೋಬೇಕು. ನಾನು ಮೊದಲೇ 1 ಗ್ಲಾಸ್ನಷ್ಟು ಅಕ್ಕಿನ ಕುಕ್ಕರ್ಗೆ ಹಾಕಿ ಬೇಯಿಸಿ ಅನ್ನ ಮಾಡಿ ಎತ್ತಿಟ್ಕೊಂಡಿದ್ದೆ. ನಾನು ಇಲ್ಲಿ ಪೌಡರ್ನ ಫುಲ್ ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪ ಸ್ಟೋರ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇಲ್ಲೊಂದು 4 ಸ್ಪೂನ್ ಬಳಸಿದ್ದೀನಿ ಅಷ್ಟೇ ನಾನು ಮಾಡ್ತಿರೋ ಅಳತೆಗೆ. ನೋಡಿ ಈಗ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ವಾಂಗಿಬಾತು, ಬಿಸಿಬೇಳೆ ಬಾತ್ಗೆಲ್ಲ ನಾವು ಈ ಪೌಡರ್ನ ಆರಾಮ್ಸೆ ಯೂಸ್ ಮಾಡ್ಬೋದು. ಈ ಗೊಜ್ಜು ಸ್ವಲ್ಪ ಜಾಸ್ತಿನೇ ಇತ್ತು. ಇದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ರೆ ಒಂದು 3-4 ದಿನ ಆರಾಮ್ಸೆ ಇಟ್ಕೋಬೋದು. ಔಟ್ಸೈಡ್ ಇಟ್ಟರು ಕೂಡ 1-2 ದಿನ ಏನೂ ಹಾಳಾಗಲ್ಲ, ಹಾಕಿರೋದು ಕೊಬ್ಬರಿ ಆಗಿರೋದ್ರಿಂದ. ನಾನು ಸ್ವಲ್ಪ ಗೊಜ್ಜು ಜಾಸ್ತಿ ಇತ್ತು ಅದಕ್ಕೆ ಎತ್ತಿಡ್ತಾ ಇದ್ದೆ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಾನು ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ನಲ್ಲ
ಅನ್ನ ತುಂಬ ಉಡಿಯಾಗೂ ಇರಬಾರ್ದು, ತುಂಬ ಮೆತ್ತಗೂ ಇರಬಾರ್ದು, ತುಂಬ ಒಂದು ಹದಕ್ಕೆ ಮೃದುವಾಗಿದ್ದರೆ ವಾಂಗಿಬಾತ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ, ನೈಟ್ ಡಿನ್ನರ್ಗೆ ಎಲ್ಲ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.